ಈ ಆಗ್ತಾ ಇರೋ ಯುದ್ಧ ನೋಡಿದ್ರೆ ನಾವು ಶಾಲ್ಯಾಗ ಕುಂತಾಗ ನೋಡ್ತಿದ್ವಿ. ಹಂಗಾಯ್ತು ಯುದ್ಧ, ಈ ದೇಶದಾಗ ಆಯ್ತು ಯುದ್ಧ, ಅದನ್ನು ಹಾಕ್ತಿದ್ರು ಇದನ್ನು ಹಾಕಿದ್ರು ಅಂತ ಹೇಳಿ ಎಷ್ಟೆಲ್ಲ ನೋಡ್ತಿದ್ವಿ. ಇವಾಗ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ನಾವು ವರ್ಲ್ಡ್ ವಾರ್ 3 ಆಗಾಕತ್ತೈತೆ ಅನ್ನೋದು ಯಾವುದೇ ರೀತಿ ಒಂದು ಡೌಟ್ ಇಲ್ಲ. ಆದ್ರೆ ಇಲ್ಲಿ ಒಂದು ತಿಳ್ಕೊಬೇಕಾದ, ಆ ದೇಶದವ್ರು ಇದನ್ನು ಕೊಡಲಿಲ್ಲ, ಈ ದೇಶದವ್ರು ಇದನ್ನು ಕೊಡಲಿಲ್ಲ ಅಂತ ಹೇಳಿ ಆ ಒಂದು ಒತ್ತಡ ಯಾರ ಮೇಲೆ ಬೀಳಾಕತ್ತೈತಿ? ಸಾಮಾನ್ಯ ಜನರ ಮೇಲೆ ಬೀಳಾಕತ್ತೈತಿ. ಆದರೂ ಕೂಡ ನಾವು ಭಾರತೀಯರು ನಾವು ಭಾಳ ಪುಣ್ಯವಂತರ. ಯಾಕಂತಂದ್ರೆ ಅಬ್ದುಲ್ ಕಲಾಂ ಅವರು ಮಾಡಿರೋಂಥ ಸಾಧನೆ ಆಗಿರ್ಬೋದು, ಅವ್ರು ನಡ್ಕೊಂಡು ಬಂದಂತಹ ದಾರಿ ಆಗಿರ್ಬೋದು, ಇವಾಗ ನಮ್ಮ ದೇಶದೊಳಗೆ ನಾವು ಆರಾಮಾಗಿ ಬದುಕಾಕತ್ತೇವೆ ಅಂದ್ರೆ ಇದಕ್ಕೆ ಕಾರಣ ನೋಡ್ರಿ. ಹೊಡೆದಾಡ್ಕೊಂಡು ಸಾಕತ್ತೈತಿ ಇಡೀ ಜಗತ್ತು. ಇರಾನ್, ಇರಾಕ್, ಆಮೇಲೆ USA, ಅಮೇರಿಕಾ ಒಳಗೆ ಡೊನಾಲ್ಡ್ ಟ್ರಂಪ್ ಎಷ್ಟೆಲ್ಲ ಕಷ್ಟಪಟ್ಟು ಅವರು ತಮ್ಮ ದೇಶ ಅಂಥೇಳಿ ಇಷ್ಟು ಹೊಡೆದಾಡಕತ್ರೂ ಯುದ್ಧ ನಿಲ್ಲೋ ಮಾತಾಡಕತ್ತಿಲ್ಲ. ಇಲ್ಲಿ ಕೋಲ್ಡ್ ವಾರ್ ಅನ್ನೋದು ನಡೆಯಾಕತ್ತೈತೆ. ಸೊ ಎಷ್ಟು ನಿಧಾನವಾಗಿ ನಮ್ಮ ದೇಶ ಅಳಿವನತ್ತ ಹೊಂಟೈತಂತಂದ್ರೆ ಹೇಳೋಕ್ಕಾಗವಲ್ತ. ಆದ್ರೆ ನಮ್ಮ ಭಾರತ ದೇಶಕ್ಕೆ ಇನ್ನೂ ಮಟನೂ ಒಂದು ಅಂಚು ಕೂಡ ಗಾಯ ಆಗಿಲ್ಲ. ಕಾರಣ ಇಷ್ಟ, ಅಬ್ದುಲ್ ಕಲಾಂ ಆಗಿರ್ಬೋದು, ಮೋದಿಜಿ ಆಗಿರ್ಬೋದು, ನಮ್ಮ ದೇಶದ ಕೆಲವೊಂದು ಎಥಿಕ್ಸ್ ಇದಾವ್ರಿ, ಪಾಲಿಸೀಸ್ ಇದಾವ್ರಿ, ಅಲ್ಲಿಂದ ನಾವು ಇನ್ನೂ ಮಟನೂ ಇಲ್ಲೇ ಜೀವಂತದೇವಂತೆ ಹೇಳ್ಬೋದು. ಮತ್ತು ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ, ಎಷ್ಟೊಂದು ಸ್ಫೋಟ ಆಗಕತ್ತೈತಿ, ಎಷ್ಟೊಂದು ಯುದ್ಧ ಆಗಕತ್ತೈತಿ. ಇಲ್ಲಿ ಏನಾಗಕತ್ತೈತೆ ಅಂತಂದ್ರೆ, ಅಮೇರಿಕದವ್ರು ಏನಂತ ಹೇಳ್ಯಾರ ಇರಾಕ್ ಅವ್ರಿಗೆ, ನಾವು ಯುದ್ಧವನ್ನು ನಿಲ್ಲಿಸ್ತೇವೆ, ನೀವು ಬಂದು ನಮಗೆ ಕ್ಷಮಾಪಣೆ ಕೇಳಬೇಕು, ಜೊತೆಗೆ ನಮಗೆ ನೀವು ತಲೆ ತಗ್ಸಿ ಇರಬೇಕು, ಯಾವುದೇ ಒಂದು ದಾಳಿನ ಮಾಡಬಾರ್ದು ಅಂಥೇಳಿ ಇವ್ರು ಹೇಳ್ಯಾರ. ಅದಕ್ಕೆ ಆ ಒಂದು ವ್ಯಕ್ತಿ, ಆ ಕಡೆಯವರು ವರ್ಲ್ಡ್ವರು ಒಪ್ಕೊಳಕತ್ತಿಲ್ಲ, ಇರಾಕ್ ಅವರು. ಅದಕ್ಕೇನು ಹೇಳಕತ್ತಾರ ಅವರು? ಓಕೆ, ನಾವು ಕೂಡ ಆಕ್ಸೆಪ್ಟ್ ಮಾಡ್ಕೋತೀವಿ, ನೀವು ಕೂಡ ನಮ್ದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಂತ ಹೇಳ್ಯಾರ. ಏನು ಆಕ್ಸೆಪ್ಟ್ ಮಾಡ್ಕೋಬೇಕಪ್ಪ? ಅದೇ ಆಕ್ಸೆಪ್ಟೆನ್ಸ್ ಏನಂತಂದ್ರೆ, ಈಗ ಬರುವಂತಹ ಮುಂದಿನ ತಲೆಮಾರಕ್ಕೂ ಕೂಡ ನೀವು ಹಾನಿ ಮಾಡೋ ಹಾಗಿಲ್ಲ ನಮ್ಮ ದೇಶದವರಿಗೆ ಅಂಥೇಳಿ ಇವ್ರು ಹೇಳಿದ್ದಾರೆ. ಮತ್ತು ನಮ್ಮ ದೇಶಕ್ಕಾಗಿರೋ ನಷ್ಟನ ಇರಾಕ್ ಅವ್ರು ಹೇಳ್ಯಾರ. ಇದನ್ನು ಅಮೇರಿಕದವ್ರು ತುಂಬಿಕೊಡ್ಬೇಕಂತ ಹೇಳ್ಯಾರ. ಸೊ ಅಮೇರಿಕದವ್ರು ಇದನ್ನು ಒಪ್ಪಕತ್ತಿಲ್ಲ, ಇರಾನ್ ಅವ್ರು ಇದನ್ನು ಒಪ್ಪಕತ್ತಿಲ್ಲ. ಸೊ ಈ ರೀತಿ ಇವರು ಒಪ್ಪಂಗಿಲ್ಲ ಅಂತಂದು ಅಲ್ಲಿ ನಡುಕ್ಸಾಕತ್ತಿರೋದು ಜನ ಅನ್ನೋದು ಮರ್ತು ಬಿಟ್ಟಾರ. ಆದ್ರೆ ಈಗ ಆಗ್ತಾ ಇರೋ ಸಿಚುವೇಶನ್ ಏನಪ್ಪ ಅಂತಂದ್ರೆ, ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ನಮ್ಮ ಜನ ಸಮೂಹನ ಬಲಿ ಕೊಡಗತ್ತಾರ ಅನ್ನೋದು ಯಾವುದೇ ನಿಸ್ಸಂದೇಹವಿಲ್ಲದೆ ಹೇಳ್ಬೋದು. ಯಾಕಂತಂದ್ರೆ ಜಗತ್ತಿನೊಳಗೆ ಇಷ್ಟು ಸ್ವಾರ್ಥತನ ತುಂಬೈತಿಪ್ಪ ಅಂತಂದ್ರೆ, ನಮ್ಮ ಮನೆಗೆ ನಾವು ಬೆಂಕಿ ಹಚ್ಕೊಳ್ಳುವಂಥ ಆಟನ ಇಲ್ಲಿ ನಡ್ಸಾರ. ಇಲ್ಲಿ ಸಮಾಜದ ಜನ ಏನಂತೇಳಿ ಹೋರಾಡ್ಬೇಕು, ಯಾವ ಕಾರಣಕ್ಕಂತೇಳಿ ಹೋರಾಡ್ಬೇಕು. ಇಲ್ಲಿ ಒಂದು ಮನೆ ನೋಡ್ರಿ, ಒಂದು ಮನೆಗೆ ಪಿಲ್ಲರ್ ಯಾರಾಗಿರ್ತಾರೋ ತಂದೆ ಅಥವಾ ತಾಯಿ ಆಗಿರ್ತಾರೆ, ಹೌದಾ? ಸೊ ಆ ತಂದೆ ತಾಯಿನೇ ಯುದ್ಧ ಮಾಡೋಕ್ಕಾಯ್ತು, ಜಗಳ ಮಾಡೋಕ್ಕಾಯ್ತು ಹೊತ್ಕೊಂಡ್ರೆ ಸಣ್ಣ ಪುಟ್ಟ ಮರಿಗಳು ನಾವೇನು ಮಾಡ್ಬೇಕಿಲ್ಲಿ? ಸೊ ಇಲ್ಲೂ ಕೂಡ ಅದೇ ಆಗೈತಿ. ಇಲ್ಲಿ ಅಮೇರಿಕದವ್ರಿಗೆ ಹೇಳೋಕ್ಕಾಗಲ್ಲ, ಇಸ್ರೇಲ್ ಅವ್ರಿಗೆ ಹೇಳೋಕ್ಕಾಗಲ್ಲ, ಇರಾಕ್ ಅವ್ರಿಗೆ ಹೇಳೋಕ್ಕಾಗಂಗಿಲ್ಲ. ಆದ್ರೆ ಇಲ್ಲಿ ಬಹಳ ಅನ್ಯಾಯ ಆಗ್ತಾ ಇರೋದು, ತುಂಬ ಅಡಚಣೆಗಳಾಗ್ತಾ ಇರೋದು ನಮ್ಮ ದೇಶದವ್ರಿಗೆ. ಯಾಕಂತ ಹೇಳಿದ್ರೆ, ನಿಮಗೆ ನಿನ್ನೆ ವಿಡಿಯೋದಲ್ಲಿ ಗ್ಯಾಸಿನ ಕೊರತೆ ಐತಿ, ಹೋಟೆಲ್ಸ್ಗಳು ಬಂದದಾವು, ಹೊಟ್ಟೆಪಾಡೇನು ಅವ್ರದ್ದು. ಸೊ ಅವರು ಯಾವುದೇ ರೀತಿ ಇರದೆ ಅವರ ಒಂದು ಪರಿಸ್ಥಿತಿ, ಅವರ ಒಂದು ಪರ್ಸ್ನಲ್ ದ್ವೇಷಕ್ಕೋಸ್ಕರ ಆರ್ಥಿಕವಾಗಿ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೂಡ ಇಲ್ಲಿ ಕಿತ್ಕೊಳಕತ್ತಾರೆ. ಅಲ್ಲದೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಈ ಗ್ಯಾಸಿಂದ ಅಂತೇಳಿ ಬಂತ, ಈ ಗ್ಯಾಸಿಂದ್ರೊಳಗೆ ಗ್ಯಾಸಿಂದ ಅಮೌಂಟ್ ಎಷ್ಟು ಬಂದೈತೆ ಗೊತ್ತೇನು ನಿಮಗೆ? ಗ್ಯಾಸಿಂದ ಅಮೌಂಟ್ ಕೇಳಿದ್ರೆ ನಿಜವಾಗ್ಲೂ ನೀವು ಹೈರಾಣ ಹಾಕಿರಿ. ಯಾಕಂತಂದ್ರೆ ಗೌರ್ಮೆಂಟ್ ವತಿಯಿಂದ 1800 ಮಾಡ್ಯಾರ. ಅದರಲ್ಲಿ ಎಕ್ಸ್ಪೆಷಲಿ ಕಮರ್ಷಿಯಲ್ ಗ್ಯಾಸ್ ಅಂತ ಇರ್ತಾವೆ, ಹೋಟೆಲಲ್ಲಿ ಯೂಸ್ ಮಾಡೋವಂಥದ್ದು, ಅದಕ್ಕೆ 4000. ಏನು ಮಾಡಬೇಕು? ಬಡ ಹೋಟೆಲಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ಒಂದು ಬಿಸ್ನೆಸ್ ಮ್ಯಾನ್ಸ್ಗಳಂದ್ರೆ ಅವ್ರಿಗೆ ದಿನಕ್ಕೆ ಒಂದು ಲಕ್ಷಾನ್ಗಟ್ಲೆ ಕೋಟ್ಯಾನ್ಗಟ್ಲೆ ಆಗ್ತಾ ಇರುವಂತಹ ವ್ಯವಹಾರದೊಳಗೆ ಅವ್ರು ಅದನ್ನು ಕೊಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಮಿಡ್ಲ್ ಕ್ಲಾಸ್ಗಳು ಏನು ಮಾಡಬೇಕು? ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನು ಮಾಡಬೇಕು? ಸೊ ಇಷ್ಟೊಂದು ರೊಕ್ಕ ನೇರ್ಸಾಯಿರೋರು, ಇಷ್ಟೊಂದು ದುಡ್ಡು ನೇರ್ಸಾರಂತಂದ್ರೆ ನಿಜವಾಗ್ಲೂ ಯಾವ ಹಂತಕ್ಕೆ ಹೊಂಟೈತಿ ನಮ್ಮ ಸಮಾಜ? ಈಗ 3ನೇ ವರ್ಲ್ಡ್ ವಾರ್ ಹೇಳತ್ರ, ಆದರೂ ಪುಣ್ಯ ಮಾಡ್ಬೇಕ್ರಿ. ಈ ವರ್ಲ್ಡ್ ವಾರ್ ನಡೆಯಕತ್ತೈತೆ ಅಂದ್ರೆ ಕೋಲ್ಡಾಗಿ ನಡೆಯಕತ್ತೈತಿ. ಕೋಲ್ಡ್ ಅಂದ್ರೆ ಏನೋ ಶಾಂತ ರೀತಿಯಿಂದ ನಡೆಯಕತ್ತೈತೆ ರೀ. ಇದು ಯುದ್ಧಗಳೇ, ಬಾಂಬ್ ಸ್ಫೋಟ ಆಗಿರ್ಬೋದು, ಜೆಟ್ ವಿಮಾನಗಳಿಂದ ಆಗಿರ್ಬೋದು, ಹಲ್ಲೆ ಮಾಡೋದಾಗಿರ್ಬೋದು, ಇಲ್ಲ ರೀ, ಅದು ಹಾಗೆ ಸೈಲೆಂಟಾಗಿ ನಡೆಯಕತ್ತೈತಿ. ಎಲ್ಲೋ ಅಲ್ಪ ಸ್ವಲ್ಪ, ಆದರೆ ಅಷ್ಟೊಂದು ಮುಗಿ ಬೀಳಕತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಊರಿನ ಜನ, ಇಸ್ರೇಲ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಯಾವುದೇ ಒಂದು ಮೂಲೆಯಲ್ಲಿ ನೆಮ್ಮದಿ ವಾತಾವರಣ ಅಂತೂ ಕೇಳಕ್ಕೆ ಕೂಡ. ಈ ಒಂದು ಯುದ್ಧ ನಿಂತರೂ ಕೂಡ ಈಗ ಹೆಂಗಾಗತ್ತೈತೆ ಅಂತಂದ್ರೆ, ಮುಂದೆ ಬರೋ ಪೀಳಿಗೆ ಅದನ್ನು ಫೇಸ್ ಮಾಡಬೇಕಾಗೈತಿ. ಯಾಕಂತಂದ್ರೆ ಈ ಯುದ್ಧ ಆಯ್ತಪ್ಪ ಅಂತಂದ್ರೆ ಎಷ್ಟೊಂದಿಲ್ಲ ನಾಶ ಆಗ್ಬಿಟ್ಟಾವ್ರಿ. ಸೊ ಆ ನಾಶ ಆಗಿದ್ದನ್ನು ತುಂಬಿಕೊಡೋರು ಯಾರು?
ಸೊ ಅದನ್ನು ತುಂಬಿಕೊಡ್ಬೇಕಲ್ಲ. ಸೊ ಅದನ್ನು ತುಂಬಿಕೊಡೋಕ್ಕೆ ಎಷ್ಟು ದಿನಗಳು ಬೇಕು, ಎಷ್ಟು ವರ್ಷಗಳು ಬೇಕು, ಅದೆಲ್ಲ ಬೇಕಲ್ವಾ. ಸೊ ಈಗ ಕೂಡ ಅದೇ ರೀತಿ ಯುದ್ಧ ಮಾಡ್ತಾರೋ, ಮಾಡಿ ಆದಮೇಲೆ ಎಲ್ಲ ಶಾಂತ ಆಗ್ತದೆ. ಸೊ ಇದೇ ತೊಗೊಳ್ರಿ, ಯಾವುದು ನಾಗಸಾಕಿ ತೊಗೊಳ್ರಿ, ಬಾಂಬ್ ಬ್ಲಾಸ್ಟ್ ಆಯ್ತು. ಈಗೂ ಕೂಡ ಅಲ್ಲಿ ಜನ ಕೂಡ ಅಂಗವಿಕಲರಾಗಿ ಹುಟ್ಟಾಕತ್ತಾರ. ಸೊ ಯುದ್ಧ ಆಗೋದು ದೊಡ್ಡ ವಿಷಯ ಅಲ್ಲ, ಅಲ್ಲಿಂದ ಸುಧಾರಿಸ್ಕೊಳ್ಳೋದು ದೊಡ್ಡ ವಿಷಯ ರೀ. ಇವ್ರೇನು ಬಿಡು, ದೊಡ್ಡ ಶ್ರೀಮಂತರು ಹೆಂಗೋ ತಮ್ಮ ಜೀವನ ತಾವು ಮಾಡ್ಕೊತಾರೋ, ಯುದ್ಧ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ. ಬಡ ಮಕ್ಕಳು ಏನು ಮಾಡಬೇಕು, ಬಡ ಜೀವನರು ಏನು ಮಾಡಬೇಕು. ಇಲ್ಲಿ ಯಾವ ಥರ ಆಗೈತೆ ಅಂತಂದ್ರೆ ಸಮಾಜದ ಜನರ ಚಿಂತೆನೇ ಇಲ್ಲ ಇವರಿಗೆ. ಹೆಸರಿಗಷ್ಟೇ ನಾಯಕರು, ಹೆಸರಿಗಷ್ಟೇ ನಾವು ವೀರ ಯೋಧರು, ಒಬ್ಬ ಮುಖಂಡರು, ಮುಖ್ಯಸ್ಥರು, ಹೆಡ್ ಚೀಫ್ ಅಂಥೇಳಿ ತಮಗೆ ತಾವು ಹೊಗಳ್ಕೊಳಕತ್ತಾರೆ. ಆದರೆ ಇಲ್ಲಿ ಜನರ ಪರಿಸ್ಥಿತಿ ಯಾವ ನನ್ನ ಮಗನೂ ನೋಡಕತ್ತಿಲ್ಲ. ಆದ್ರೆ ಅಲ್ಲಿ ಏನಾಗತ್ತೈತೆ ಅಂತಂದ್ರೆ ಸಮಾಜ ಒಂದು ಅಳಿವಿನಂಚಿಗೆ ಹೊಂಟೈತಿ ಅನ್ನೋದು ಯಾವುದೇ ರೀತಿ ಸಂಬಂಧ, ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅಂತ ಹೇಳಬಹುದು. ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ ಮನುಷ್ಯರನ್ನು ಕೊಂದು ತಿನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟೈತಿ. ಹೆಂಗೆ ಅನ್ನೋದನ್ನು ಹೇಳ್ತೀನಿ ಕೇಳ್ರಿ. ಜನ ತಮ್ಮ ತಾವು ಜೀವನ ಮಾಡ್ಕೊಂಡು ಹೊಳೋ ಒಂದು ಸಂದರ್ಭದೊಳಗೆ ಯುದ್ಧ ಮಾಡೋ ಅವಶ್ಯಕತೆ ಏನೈತೆ ರೀ. ಸಾಮಾನ್ಯ ಜೀವನ ಪರಿಸ್ಥಿತಿ ಏನಾಗ್ಬೇಕು ರೀ, ಅದನ್ನೊಂಚೂರು ವಿಚಾರ ಮಾಡಿಲ್ರಿ. ನೋಡಿರಿ, ನಿಮ್ಗೆ ಹೇಳ್ತೇನೆ, ಈ ಒಂದು ನಮ್ಮದು ಭ್ರಷ್ಟಾಚಾರ ಸಮಾಜ ಐತಲ್ಲ, ಅದು ಕೇವಲ ನಮ್ಮ ಒಂದು ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ. ಪ್ರತಿಯೊಂದು ಕಡೆನೂ ಈ ಒಂದು ಭ್ರಷ್ಟಾಚಾರ ಐತಲ್ಲ, ಈ ಪೊಲಿಟಿಕ್ಸ್ ಎಷ್ಟು ಹೊಲಸು ರೀತಿಯೊಳಗೆ ಬಿಂಬಿಸ್ಕೊಂಡೈತಂತಂದ್ರೆ ನಿಜವಾಗ್ಲೂ ರೀ. ಎಷ್ಟೇ ಸೈನಿಕರು ಮರಣ ಹೊಂದಿದ್ರು ನೋಡ್ರಿ, ಆ ಸೈನಿಕರಿಗೆ ಮನೆಗೆ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾರೋ, ಮತ್ತು ಆದಮೇಲೆ ಅವರು ಒಂದು ಹೆಂಡತಿಗೋ ಅಥವಾ ಮಕ್ಕಳಿಗೆ ಜಾಬ್ ಒದಗಿಸಿ ಕೊಡ್ತಾರೆ. ಆದರೆ ಹೋದ ಜೀವ ಹೊಳ್ಳು ಪಸ್ಕೊಡೋಗಂತೂ ಯಾರಿಂದನೂ ಇಲ್ಲಿ ಸಾಧ್ಯ ಇಲ್ಲ ರೀ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಅವರಿಗೆ ಜೀವಗಳಿಗೆ ಬೆಲೆ ಇಲ್ಲ ರೀ. ಅವರಿಗೆ ಪ್ರಶಂಸೆ ಮಾತು ಬೇಕು, ಗೌರವ ಸನ್ಮಾನ ಬೇಕು ಅವರಿಗೆ. ಆದರೆ ಒಂದು ಜೀವದ ಬೆಲೆ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರಿಗೆ ನಿಜವಾಗ್ಲೂ ಜೀವದ ಬೆಲೆ ಗೊತ್ತೈತಪ್ಪ ಅಂತಂದ್ರೆ ಇಬ್ಬರಲ್ಲಿ ಒಬ್ಬರಾದ್ರೂ ಶರಣಾಗತಿ ಆಗ್ತಿದ್ರು ರೀ. ಘಮಂಡ್ ತೋರಿಸ್ತಾ ಇರೋದು ಯಾವುದಕ್ಕವರು, ನಾನು ಗೆಲ್ಲಬೇಕು, ನಮ್ಮ ದೇಶ ಗೆಲ್ಲಬೇಕು, ನಾನು ಯಾಕೆ ಸೋಲ್ಬೇಕು ಅಂತ ಇಷ್ಟೆಲ್ಲ ಮಾಡಕತ್ತಾರಲ್ಲ. ಇದೆಲ್ಲ ಆಗ್ತಾ ಇರೋದು, ಪರಿಣಾಮ ಬೀರ್ತಾ ಇರೋದು ಆ ಒಂದು ಮಕ್ಕಳಂದ್ರೆ ಯಾರು, ಈ ದೇಶದ ಜನರ ಮೇಲೇ ಬೀಳಾಕತೈತಲ್ಲ. ಅದನ್ನವ್ರು ಅರ್ಥ ಮಾಡ್ಕೋವಲ್ರ. ಅವ್ರಿಗೆ ಬೇಕಾಗಿದ್ದೇನೋ ತಮ್ಮ ಒಂದು ಹಠದಿಂದ, ತಮ್ಮ ಒಂದು ದೇಶಕ್ಕೆ ಹಿಂಗೆ ಮಾಡಿದ್ರು ಅಂತ ಹೇಳಕತ್ತಾರ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಅಮೇರಿಕಾದವ್ರದ್ದು ಇಂಟರ್ನ್ಯಾಷನಲ್ ಸೈಬರ್ ಕ್ರೈಮನ್ನು ಫಸ್ಟ್ ಚಾಲು ಮಾಡಿದ ಈ ಇರಾಕ್ ಅವ್ರು. ಸೊ ಈ ಇರಾಕ್ ಅವ್ರು ಏನು ಮಾಡ್ತಾರಂತಂದ್ರೆ ಅವರ ಒಂದು ಸೈಬರ್ ಕ್ರೈಮನ್ನು ಯಾವುದೋ ಅವರು ನಡೆಸ್ತಾ ಇರುವಂತಹ ಸೈಂಟಿಸ್ಟ್ಗಳಾಗಿರ್ಬೋದು, ಅಥವಾ ಯಾರಾದರೂ ಹಲ್ಲೆ ಮಾಡೋಕ್ಕೆ ಬರತ್ತಾರ ಅಂಥೇಳಿ ಕೆಲವೊಂದು ಸೀಕ್ರೆಟ್ ಏಜೆನ್ಸಿಗಳದ್ದು ಮಾತು ಕೇಳುವಂಥದ್ದು ಕೆಲವು ಸೈಬರ್ ಕ್ರೈಮ್ಸ್ಗಳ ಆ್ಯಕ್ಟಿವಿಟಿ ಇರ್ತಾವಲ್ಲ, ಅದನ್ನು ಇವರು ತಮ್ಮ ಒಂದು ಜೆಟ್ಟನ್ನು, ತಮ್ಮ ಒಂದು ಮೀಡಿಯಾನ ಅದರಲ್ಲಿ ಆ್ಯಡ್ ಮಾಡಕ್ಕೆ ಹೊಂಟಿದ್ರು. ಸೊ ಇಂಥ ಒಂದು ಸಂದರ್ಭದೊಳಗೆ ಈ ಒಂದು ಅಮೇರಿಕಾದವ್ರಿಗೆ ಇರಾಕ್ನವ್ರಿಗೆ ಈ ರೀತಿ ಮಾಡಿದ್ರು ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ಇವರು ಯುದ್ಧನ ಆರಂಭ ಮಾಡಿದರು. ಸೊ ಆಯಿತು, ಮಾಡಿದ್ದಾಯಿತು, ಅದಕ್ಕೆ ಶಿಕ್ಷೆನ ಕೊಡೋದು ಬಿಟ್ಟು ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲ. ಸೊ ಯುದ್ಧ ಮಾಡಿದರು. ಬಟ್ ಯುದ್ಧ ಮಾಡಕತ್ತಾರಪ್ಪ ಅಂತಂದ್ರೆ ಯಾರ ಮೇಲೆ ರೀ ಭಾರ ಬೀಳ್ತಾ ಇರೋದು? ಯಾರ ಮೇಲೆ ಬೀಳ್ತಾ ಇರೋದು? ನಮ್ಮ ಮೇಲೇನೆ ತಾನೇ ಬೀಳ್ತಾ ಇರೋದು. ಇದನ್ನು ಯಾಕೆ ಅವರು ಅರ್ಥ ಮಾಡ್ಕೊಳಕತ್ತಿಲ್ಲ ಅಂಥೇಳಿ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ. ನೋಡ್ರಿ, ಯಾರು ಏನೇ ಮಾಡಲಿ, ಆದರೆ ಅನುಭವಿಸೋದು ಹಿಂದೆ ಬರುವಂತಹ ಪೀಳಿಗೆ ಆಗಿರಬಹುದು, ಈಗಿರೋವಂಥ ಜನನೇ ಅನುಭವಿಸ್ತಾರೆ ಹೊರತು ಅವ್ರು ಏನು ರೀ ರೊಕ್ಕ ಇದ್ದಾಗ ಹೇಳ್ತಾರೆ, ರೊಕ್ಕ ಇದ್ದವನಿಗೆ ಏನು ಬೇಕಾದ್ರೂ ಮಾಡೋವಂಥ ಇದೈತೆ ಅಂಥೇಳಿ. ಅವರಿಗೆ ಮಾನವೀಯತೆ ಬೆಲೆನೇ ಗೊತ್ತಿಲ್ಲ. ಅಬ್ದುಲ್ ಕಲಾಂ ಆಗಿರಬಹುದು, ಎಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ ಎಲ್ಲ ಎಷ್ಟೊಂದ ಹೋರಾಟ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ಅಂತ ಅಂದ್ಕೊಟ್ರು. ಪುಣ್ಯ ರೀ, ನಾವು ಭಾಳ ಪುಣ್ಯವಂತರು ಇಲ್ಲಿ ಬದುಕಾಕತ್ತೇವೆ ಅಂತಂದ್ರೆ. ಅವ್ರನ್ನೆಲ್ಲ ನೋಡಿದರೆ ನಿಜವಾಗ್ಲೂ ಕಳ್ಳೆಲ್ಲ ಕಿತ್ತು ಬರ್ತೈತಿ. ಇಂಥ ಭಾರತ ದೇಶದೊಳಗೆ ನಾವು ಹುಟ್ಟೇವಿ ಅಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯವಂತರು. ಆದಷ್ಟು ಬೇಗ ಈ ಒಂದು ಕೋಲ್ಡ್ ವಾರ್ ಏನೈತಲ್ಲ ನಿಂತು ಬಿಡಲಿ. ಯಾಕಂತಂದ್ರೆ ಅವರು ನಮ್ಮಂಗೆ ಜನ ಅಲ್ರಿ, ಅವರು ಕೂಡ ಜೀವನ ಮಾಡುವಂಗೆ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಿಂಗೆ ನಡೀತಾ ಇದ್ರೆ ನಮ್ಮ ಭೂಮಿ ಸರ್ವನಾಶದೆಡೆಗೆ ಹೊಂಟೈತೆ ಅನ್ನೋದು ಯಾವುದೇ ಒಂದು ಸಂಶಯ ಇಲ್ಲ. ಸೊ ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆ್ಯಂಡ್ ಎಲ್ಲರೂ ಪ್ರೇ ಮಾಡಿರಿ, ನಮ್ಮ ಭಾರತ ದೇಶಕ್ಕೆ ಯಾವುದೇ ಒಂದು ಕಂಟಕ ಬರದೇ ಇರಲಿ, ಆ ದೇಶದ ಜನರೂ ಕೂಡ ಸುರಕ್ಷಿತವಾಗಿರಲಿ ಅಂತೇಳಿ ಮನಸ್ಸಲ್ಲಿ ದೇವರಿಗೆ ಮನಸ್ಫೂರ್ತಿಯಾಗಿ ಬೇಡ್ಕೊಡ್ರಿ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು.